ಪ್ರಿಯ ವೀಕ್ಷಕರೇ, ದೇವರಿಂದ ಆರಿಸಲ್ಪಟ್ಟಂಥ ಆತನ ಜನಾಂಗವಾಗಿರುವ ನಾವೆಲ್ಲರೂ ಕೂಡ ಆತನ ಮಕ್ಕಳಾಗಿ ಲೋಕದಲ್ಲಿ ಜೀವಿಸುತ್ತಾ ಇದ್ದೇವೆ. ಈ ಅಂತ್ಯಕಾಲದಲ್ಲಿ ಕ್ರಿಸ್ತನ ಸುವಾರ್ತೆ ಜಗತ್ತಿಗೆಲ್ಲ ಸಾರಲ್ಪಡಬೇಕಾಗಿದೆ. ಇವತ್ತಿನ ದಿನದಲ್ಲಿ ಜಗತ್ತಿಗೆ ಸುವಾರ್ತೆಯನ್ನು ಸಾರಲ್ಪಡಬೇಕಾದರೆ ಏಕೈಕ ಸಾಧನ ಅದು ಮಾಧ್ಯಮ. ಈ ಮಾಧ್ಯಮದ ಮೂಲಕವಾಗಿ ಸುವಾರ್ತೆಯನ್ನು ಕೇಳುತ್ತಾ ಇರುವಂಥ ನಿಮ್ಮ ಜೀವಿತದಲ್ಲಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ವಿಶೇಷವಾಗಿ ಆಶೀರ್ವದಿಸಿ ಕಾಪಾಡಲೆಂಬುದಾಗಿ ನಾವು ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡೋಣ. ಪ್ರಾರ್ಥನೆ ಮಾಡೋಣ. ಸಮಸ್ತಕ್ಕೂ ಮೂಲ ಕಾರಣನಾದ ಪರಲೋಕದ ದೇವರೇ, ಈ ಹೋಪ್ ಮಾಧ್ಯಮದ ಮೂಲಕವಾಗಿ ಸುವಾರ್ತೆಯನ್ನು ಕೇಳುತ್ತಾ ಇರುವಂಥ ಎಲ್ಲರ ಮೇಲೆಯೂ ನಿನ್ನ ದಿವ್ಯವಾದಂಥ ಕೃಪಾಶೀರ್ವಾದಗಳನ್ನು ಸುರಿಸು. ವಿಶೇಷವಾಗಿ ಎಷ್ಟೋ ಜನರು ದೂರವಾಣಿಯ ಮೂಲಕವಾಗಿ ನಮಗೋಸ್ಕರವಾಗಿ ಪ್ರಾರ್ಥನೆಯನ್ನು ಮಾಡಿರಿ. ನಮ್ಮ ಕುಟುಂಬದಲ್ಲಿರುವಂಥ ಆರ್ಥಿಕ ಸಮಸ್ಯೆಗಳಿಗೋಸ್ಕರವಾಗಿ ಪ್ರಾರ್ಥನೆಯನ್ನು ಮಾಡಿರಿ. ನಮಗಿರುವಂಥ ಎಲ್ಲ ಅನಾರೋಗ್ಯದ ಸಮಸ್ಯೆಗಳಿಗೋಸ್ಕರವಾಗಿ ಪ್ರಾರ್ಥನೆಯನ್ನು ಮಾಡಿರಿ ಎಂಬುದಾಗಿ ಕೇಳಿಕೊಂಡಿದ್ದಾರೆ. ಯೇಸುವೆ, ಪ್ರತಿಯೊಬ್ಬರ ಮೇಲೆ ನಿನ್ನ ವಾಕ್ಯದ ಬಲದೊಂದಿಗೆ ಬಿಡುಗಡೆಯನ್ನು ಕೊಡು ಸ್ವಾಮಿ. ಅಂದು ನೀನು 2000 ವರ್ಷಗಳ ಹಿಂದೆ ಅನೇಕ ಅದ್ಭುತವನ್ನು ಮಾಡಿದಂಥ ದೇವರು, ಈ ವಾಕ್ಯದ ಮೂಲಕವಾಗಿ ಪ್ರತಿಯೊಬ್ಬರಲ್ಲಿ ಅದ್ಭುತವನ್ನು ಮಾಡಬೇಕಾಗಿ ಪ್ರಾರ್ಥಿಸ್ತೇವೆ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಘನ ಮಾನ ಮಹಿಮೆ ನಿನ್ನೊಬ್ಬನಿಗೆ ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ತಂದೆಯೇ, ಆಮೇನ್. ಪ್ರಿಯ ವೀಕ್ಷಕರೇ, ಭಾಳ ಸಂತೋಷ. ಹೋಪ್ ಮಾಧ್ಯಮದ ಮೂಲಕವಾಗಿ ಕನ್ನಡ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಾ ಇರುವಂಥ ಪ್ರತಿಯೊಬ್ಬ ದೇವ ಜನರಿಗೂ ನಾನು ತಂದೆ, ಮಗ, ಪವಿತ್ರಾತ್ಮನ ನಾಮದಲ್ಲಿ ನಿಮ್ಮನ್ನು ಅಭಿನಂದಿಸ್ತೇನೆ. ಇವತ್ತಿನ ದೈವಿಕ ಸಂದೇಶದ ಮುಖ್ಯ ಭಾಗ ದೇವರಲ್ಲಿ ಭರವಸೆ ಇಡುವಂಥದ್ದು ಮತ್ತು ನಂಬಿಕೆಯನ್ನು ಇಡುವಂಥದ್ದು. ಯಾವಾಗ ನಾವು ದೇವರಲ್ಲಿ ಭರವಸೆ ಹಾಗೂ ನಂಬಿಕೆಯನ್ನು ಇಟ್ಟಾಗ ದೇವರು ನಂಬಿಗಸ್ತನಾಗಿದ್ದುಕೊಂಡು ಆತನ ಕೃಪೆಯು ನೂತನವಾಗಿದೆ ಎಂಬುದಾಗಿ ನೋಡುತ್ತೇವೆ. ನಾವು ಕ್ರಿಸ್ತನಲ್ಲಿ ನೂತನ ಜೀವಿತದ ವ್ಯಕ್ತಿಗಳಾಗಿ ನಾವು ಜೀವಿಸಬೇಕಾಗಿದೆ. ಕ್ರಿಸ್ತನಲ್ಲಿ ನೂತನ ಮನಸ್ಸನ್ನು ನಾವು ಹುಟ್ಟಬೇಕಾಗಿದೆ. ಕ್ರಿಸ್ತನೊಂದಿಗೆ ಪ್ರೀತಿ, ಐಕ್ಯತೆ, ಸಮಾಧಾನದಲ್ಲಿ ಜೀವಿಸಬೇಕಾಗಿದೆ. ಆವಾಗ ತಾನೇ ನಾವು ನೂತನ ವ್ಯಕ್ತಿಗಳಾಗುವುದಕ್ಕೆ ಸಾಧ್ಯ. ನಮ್ಮಲ್ಲಿ ಪ್ರತಿನಿತ್ಯವೂ ಹೊಸ ಹೊಸ ಜೀವಿತ ನಮ್ಮಲ್ಲಿ ಬಂದಾಗ, ಹೊಸ ಹೊಸ ನಡೆಗಳು ನಮ್ಮಲ್ಲಿ ಬಂದಾಗ ನಾವು ಅನೇಕ ಆಶೀರ್ವಾದಗಳನ್ನು ಪಡೆಯುವುದಕ್ಕೆ ಸಾಧ್ಯ. ಪ್ರಲಾಪಗಳು 3ನೇ ಅಧ್ಯಾಯ 22ರಿಂದ 24ನೇ ವಚನ ತನಕ ಓದುವುದಾದರೆ ದೇವರ ವಾಕ್ಯ ಹೇಳುತ್ತೆ ಪ್ರಿಯರೇ, ನಾವು ಉಳಿದಿರುವುದು ಯೆಹೋವನ ಕರುಣೆಯೇ ಎಂಬುದಾಗಿ. ಆತನ ಕರುಣೆ, ಆತನ ಕೃಪೆ, ಆತನು ನಮ್ಮ ಮೇಲಿಟ್ಟಂಥ ಪ್ರೀತಿ ಲೋಕದಲ್ಲಿ ನಮಗೆ ಸಿಗದೇ ಇದ್ದಾಗ ನಾವು ಈ ಲೋಕದಲ್ಲಿ ಜೀವಿಸುವುದಕ್ಕೆ ಸಾಧ್ಯವಿಲ್ಲ. ಯೆರೆಮೀಯನು ಕೂಡ ಪ್ರಲಾಪಗಳಲ್ಲಿ ಹೇಳುವಂಥದ್ದು, ನಾವು ಉಳಿದಿರುವುದು ಯೆಹೋವನ ಕೃಪೆಯಿಂದಲೇ. ಒಂದು ವೇಳೆ ನಮ್ಮ ಶಕ್ತಿ ಸಾಮರ್ಥ್ಯದಿಂದ ನಾವು ಈ ಲೋಕದಲ್ಲಿ ಉಳಿದುಕೊಂಡಿಲ್ಲ ಪ್ರಿಯರೇ, ಅಥವಾ ಇನ್ನೊಬ್ಬರ ಶಕ್ತಿಯಿಂದ ನಾವು ಈ ಲೋಕದಲ್ಲಿ ಉಳಿದುಕೊಂಡಿಲ್ಲ, ನಾವು ಈ ಲೋಕದಲ್ಲಿ ಇನ್ನೂ ಜೀವಿಸುತ್ತಾ ಇದ್ದೇವೆ ಎಂಬುದಾಗಿ ನಾವು ನಮ್ಮ ಜೀವಿತದ ಬಗ್ಗೆ ನಾವು ಅವಲೋಕಿಸುವುದಾದರೆ ಅದು ಯೆಹೋವನ ಕರುಣೆ ಎಂಬುದಾಗಿ ತಿಳಿದುಕೊಳ್ಳಬೇಕು. ಪ್ರಿಯ ಆತ್ಮೀಯ ದೇವ ಜನರೇ, ದೇವರ ವಾಕ್ಯ ನೋಡುತ್ತೇವೆ, ಆತನ ಕೃಪಾವರಗಳು ನಿಂತು ಹೋಗವು ಎಂಬುದಾಗಿ ನಾವು ನೋಡುತ್ತೇವೆ. ಯಾವಾಗ ದೇವರು ನಮ್ಮನ್ನು ಈ ಲೋಕದಲ್ಲಿ ಉಳಿಸಿ ತನ್ನ ಅಪಾರವಾದಂಥ ಕರುಣೆಯನ್ನು ನಮಗೆ ಕೊಟ್ಟು ನಾವು ಈ ಲೋಕದಲ್ಲಿ ಆತನ ಮಕ್ಕಳಾಗಿ ಜೀವಿಸುವಾಗ ಆತನ ಕೃಪಾವರಗಳು ನಿಂತು ಹೋಗವು. ಎಷ್ಟೋ ಜನ ಹೇಳ್ತಾರೆ, ನಮಗೆ ಹಿಂದೆ ಇದ್ದಂಥ ಆಶೀರ್ವಾದ ಈಗ ಇಲ್ಲ, ಹಿಂದೆ ಇದ್ದಂಥ ಆರೋಗ್ಯ ಇವಾಗ ಇಲ್ಲ, ಹಿಂದೆ ಇದ್ದಂಥ ಸಮಾಧಾನ ಹೀಗೆ ಇಲ್ಲ, ಬರ್ತಾ ಬರ್ತಾ ನಾವು ಎಲ್ಲವನ್ನ ಕಳೆದುಕೊಳ್ತಾ ಇದ್ದೇವೆ. ಇದಕ್ಕೆ ಕಾರಣ ಏನೆಂಬುದಾಗಿ ನೋಡುವಾಗ ಎಲ್ಲೋ ನಾವು ಅನೇಕ ದುಷ್ಟ ಕಾರ್ಯಗಳಿಗೆ ನಾವು ಒಳಗಾಗ್ತಾ ಇದ್ದೇವೆ. ದೇವರ ವಾಕ್ಯವನ್ನು ಓದುತ್ತಾ ಇಲ್ಲ ಪ್ರಿಯರೇ, ದೇವರ ವಾಕ್ಯದ ಪ್ರಕಾರ ನಡೀತಾ ಇಲ್ಲ, ನಾವು ದಾರಿ ತಪ್ತಾ ಇದ್ದೇವೆ. ನಮ್ಮ ದಾರಿಯನ್ನು ನಾವು ಸರಿಪಡಿಸಿಕೊಳ್ಳದೆ ಹೋದರೆ ಒಂದಲ್ಲ ಒಂದು ಸಮಯದಲ್ಲಿ ನಾವು ಅನೇಕ ಶೋಧನೆಗಳಿಗೆ ಒಳಗಾಗ್ತೇವೆ, ಅನೇಕ ಕಷ್ಟಗಳಿಗೆ ನಾವು ಒಳಗಾಗ್ತೇವೆ. ಅದಕ್ಕೋಸ್ಕರವಾಗಿ ದೇವರ ವಾಕ್ಯ ಹೇಳುತ್ತೆ, ದಿನ ದಿನವೂ ಹೊಸ ಹೊಸದಾಗಿ ಒದಗುತ್ತವೆ, ನಿನ್ನ ಸತ್ಯಸಂಧತೆಯು ದೊಡ್ಡದು. ನಾವು ಪ್ರತಿನಿತ್ಯವೂ ದೇವರನ್ನು ಸ್ತುತಿಸಬೇಕು. ದಾವೀದನು ದಿನಕ್ಕೆ 7 ಸಾರಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದನು, ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ ಎಂಬುದಾಗಿ ನಾವು 119ನೇ ಕೀರ್ತನೆಯಲ್ಲಿ ಓದುತ್ತೇವೆ ಪ್ರಿಯರೇ. ದಾನಿಯೇಲನು ಕೂಡ ದಿನಕ್ಕೆ
3 ಸಾರಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದ ಪ್ರಿಯರೇ, ದೇವರ ಆಶೀರ್ವಾದವನ್ನು ಪಡೆದುಕೊಂಡ. ಅನೇಕ ಕಷ್ಟಗಳು ಬರುವಾಗ ದೇವರು ಅವನ ಜೊತೆಯಲ್ಲಿ ಇದ್ದು ಅವನಿಗೆ ಪ್ರತಿನಿತ್ಯ ಹೊಸ ಹೊಸ ಆಶೀರ್ವಾದಗಳನ್ನು ಕೊಡುತ್ತಾ ಬಂದನು ಎಂಬುದಾಗಿ ನಾವು ನೋಡುತ್ತೇವೆ ಪ್ರಿಯರೇ. ಯಾಕೆಂದರೆ ದಿನ ದಿನವೂ ಹೊಸ ಹೊಸದಾಗಿ ಒದಗುತ್ತವೆ. ನಿನ್ನ ಸತ್ಯಸಂಧತೆಯು ದೊಡ್ಡದು, ನೀನು ಮಾಡಿದಂಥ ಅದ್ಭುತವು ದೊಡ್ಡದು, ನೀನು ತೋರಿದಂಥ ಪ್ರೀತಿಯು ದೊಡ್ಡದು ಎಂಬುದಾಗಿ ನಾವು ಈ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ನಂತರ ಹೇಳುತ್ತೆ, ಯೆಹೋವನೇ ನನ್ನ ಪಾಲು. ದೇವರ ವಾಕ್ಯದಲ್ಲಿ ಇವತ್ತು ನಾವು ಉಳಿದಿದ್ದೇವೆ ಎಂಬುದಾಗಿ ನೋಡುವಾಗ ಯೆಹೋವನೇ ನಮ್ಮ ಪಾಲಾಗಿದ್ದಾನೆ. ಇವತ್ತು ಯೆಹೋವನೇ ನಮಗೆ ಎಲ್ಲ ರೀತಿಯ ಆಶೀರ್ವಾದವನ್ನು ಕೊಡುತ್ತಾನೆ ಇದ್ದಾನೆ. ಆದ ಕಾರಣ ಆತನನ್ನು ನಿರೀಕ್ಷಿಸುವೆನು. ದೇವರ ವಾಕ್ಯದಲ್ಲಿ ಯೆರೆಮೀಯನ ಪ್ರಲಾಪಗಳಲ್ಲಿ ಯೆಹೋವನು ನನಗೆ ಎಲ್ಲ ರೀತಿಯ ಆಶೀರ್ವಾದವನ್ನು ಕೊಟ್ಟಿರುವಾಗ ಆತನನ್ನೇ ನಿರೀಕ್ಷಿಸುತ್ತೇನೆ ಎಂಬುದಾಗಿ ನಾವು ನೋಡುತ್ತೇವೆ. ಯಾಕೆಂದರೆ ಯೆಶಾಯನು ಬರೆದಂಥ ಪ್ರವಾದನೆ 40ನೇ ಅಧ್ಯಾಯ 38ನೇ ವಚನದಲ್ಲಿ ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುತ್ತಾರೆ, ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಹೇರುವರು, ಓಡಿ ದಣಿಯರು ಎಂಬುದಾಗಿ. ಇವತ್ತು ನಮ್ಮ ನಿರೀಕ್ಷೆ ಎಲ್ಲಿದೆ ಪ್ರಿಯರೇ? ನಾವು ಯಾರ ಮೇಲೆ ನಿರೀಕ್ಷೆ ಇಟ್ಕೊಂಡಿದ್ದೇವೆ? ದೇವರ ಮೇಲೆ ನಾವು ನಿರೀಕ್ಷೆ ಇಡಬೇಕು. ಪ್ರತಿನಿತ್ಯವೂ ನಾವು ಪ್ರಾರ್ಥನೆಯ ಮೂಲಕವಾಗಿ, ದೇವರ ವಾಕ್ಯವನ್ನು ಓದುವುದರ ಮೂಲಕವಾಗಿ, ಕುಟುಂಬದ ಪ್ರಾರ್ಥನೆಯನ್ನು ಮಾಡುವುದರ ಮೂಲಕವಾಗಿ ಆ ದೇವರ ಮೇಲೆ ನಿರೀಕ್ಷೆ ಇಟ್ಟು ನಾವು ಜೀವಿಸುವಾಗ ದೇವರು ಹೊಸ ಹೊಸ ಆಶೀರ್ವಾದಗಳನ್ನು ನಮಗೆ ಕೊಡುತ್ತಾ ಬರುವವನಾಗಿದ್ದಾನೆ. ಮುಂದೆ ಹೇಳುತ್ತೆ, ನಿರೀಕ್ಷಿಸುವೇನು ಎಂದು ನನ್ನ ಅಂತರಾತ್ಮವು ಅಂದುಕೊಳ್ಳುತ್ತದೆ. ನಾವು ಆಂತರ್ಯದಲ್ಲಿ ಹೊಸಬರಾಗಿ ನಾವು ಜೀವಿಸುವಾಗ ಇಲ್ಲಿ ಹೇಳುವಂಥದ್ದು, ನನ್ನ ಅಂತರಾತ್ಮವು ಅಂದುಕೊಳ್ಳುತ್ತದೆ. ಯೆಹೋವನು ತನ್ನನ್ನು ನಿರೀಕ್ಷಿಸುವವರಿಗೂ ಹುಡುಕುವವರಿಗೂ ಮಹೋಪಕಾರಿಯಾಗಿದ್ದಾನೆ ಎಂಬುದಾಗಿ 25ನೇ ವಚನದಲ್ಲಿ ಹೇಳುವಂಥದ್ದನ್ನು ನೋಡುತ್ತೇವೆ. ಯೆಹೋವನು ತನ್ನನ್ನು ನಿರೀಕ್ಷಿಸುವವರಿಗೂ ಹುಡುಕುವವರಿಗೂ ಮಹೋಪಕಾರಿಯಾಗಿದ್ದಾನೆ. ಯೆಹೋವನ ರಕ್ಷಣಾ ಕಾರ್ಯವನ್ನು ಎದುರು ನೋಡುತ್ತಾ ಶಾಂತವಾಗಿ ಕಾದುಕೊಂಡಿರುವುದು ಒಳ್ಳೆಯದು ಎಂಬುದಾಗಿ ನೋಡುತ್ತೇವೆ. ನಮ್ಮಲ್ಲಿ ಶಾಂತಿಯ ಒಂದು ಭಾವ ನಮ್ಮಲ್ಲಿ ಇರಬೇಕು ಪ್ರಿಯರೇ. ನಾವು ದೇವರಲ್ಲಿ ನಿರೀಕ್ಷೆಯನ್ನು ಇಡಬೇಕು. ನಾವು ಉಳಿದಿರುವುದು ಯೆಹೋವನ ಕರುಣೆ ಎಂಬುದಾಗಿ ನಾವು ತಿಳ್ಕೊಳ್ಬೇಕು. ಹಾಗಾದರೆ ನಾವು ದೇವರ ವಾಕ್ಯದಲ್ಲಿ ದೃಢವಾಗಿ ನಾವು ನಿಲ್ಲುವುದಾದರೆ ಖಂಡಿತವಾಗಿಯೂ ಆ ದಿನ ದಿನವೂ ಕೂಡ ನಮಗೆ ಹೊಸ ಹೊಸ ಆಶೀರ್ವಾದಗಳು, ದೇವರ ಒಂದು ಆಶೀರ್ವಾದ ಯಾವಾಗಲೂ ಕೂಡ ನಮಗೆ ಸಿಗುತ್ತದೆ ಎಂಬುದಾಗಿ ನಾವು ತಿಳ್ಕೊಳ್ಬೇಕು. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮದ ಮೂಲಕವಾಗಿ ನಾವು ಮತ್ತಾಯನು ಬರೆದಂಥ ಸುವಾರ್ತೆ 13ನೇ ಅಧ್ಯಾಯಕ್ಕೆ ನಾವು ನೋಡುವುದಾದರಲ್ಲಿ ಬಿತ್ತುವವನ ಸಾಮ್ಯ. ಇವತ್ತು ನಾವು ಉಳಿದಿದ್ದೇವೆ ಎಂಬುದಾಗಿ ನಾವು ನೆನೆಸ್ಕೊಳ್ಬೇಕಂದ್ರೆ ಆತನ ಕರುಣೆಯೇ, ಆತನ ನಿರೀಕ್ಷೆ ಜೀವಿತದಲ್ಲಿ ನಾವು ಜೀವಿಸಬೇಕು. ನಾವು ದಿನ ದಿನವೂ ಹೊಸ ಹೊಸ ಆಶೀರ್ವಾದಗಳನ್ನು ಹೊಂದಬೇಕಾದ್ರೆ ವಾಕ್ಯದಲ್ಲಿ ದೃಢವಾಗಿರಬೇಕು. ಅದಕ್ಕೆ ಯೇಸು ಕ್ರಿಸ್ತನ ಈ ಲೋಕದಲ್ಲಿರುವಾಗ ಬಿತ್ತುವವನ ಸಾಮ್ಯವನ್ನು ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ಮೊದಲನೇದಾಗಿ ಬಿತ್ತುವಂಥ ಸಮಯದಲ್ಲಿ ನಾವು ನೋಡುತ್ತೇವೆ, ಮತ್ತಾಯನು ಬರೆದ ಸುವಾರ್ತೆ 13ನೇ ಅಧ್ಯಾಯ 20ನೇ ವಚನದಲ್ಲಿ ನಾವು ನೋಡುತ್ತೇವೆ, ಒಬ್ಬನು ವಾಕ್ಯವನ್ನು ಕೇಳಿದ ಕೂಡಲೇ ಸಂತೋಷದಿಂದ ಅದನ್ನು ಸ್ವೀಕರಿಸುತ್ತಾನೆ. ತನಗೆ ಬೇರಿಲ್ಲದ ಕಾರಣ ಅವನು ಸ್ವಲ್ಪ ಕಾಲ ಮಾತ್ರವೇ ಇದ್ದು ಆ ವಾಕ್ಯದ ನಿಮಿತ್ತವಾಗಿ ಸಂಕಟವಾಗಲಿ ಹಿಂಸೆಯಾಗಲಿ ಬಂದರೆ ಬೇಗ ಎಡವಿ ಬೀಳುತ್ತಾನೆ. ಇವನೇ ಬೀಜ ಬಿದ್ದ ಬಂಡೆಯ ನೆಲವಾಗಿರುವನು ಎಂಬುದಾಗಿ ನೋಡುತ್ತೇವೆ. ಮೊದಲನೇದಾಗಿ ನಾವು ನೋಡುತ್ತೇವೆ ದಾರಿ ಮೊಗ್ಗಲಲ್ಲಿ ಬಿದ್ದಂಥ ಬೀಜ. ಅದನ್ನು ಓದುವಾಗ 19ನೇ ವಚನದಲ್ಲಿ, ಬಿತ್ತುವವನ ವಿಷಯವಾದ ಸಾಮ್ಯದ ಅರ್ಥವನ್ನು ಕೇಳಿರಿ. ಯಾವನಾದರೂ ಪರಲೋಕ ರಾಜ್ಯದ ವಾಕ್ಯವನ್ನು ಕೇಳಿ. ಯಾವ ವಾಕ್ಯ? ಪರಲೋಕ ರಾಜ್ಯದ ವಾಕ್ಯ. ಆ ಪರಲೋಕ ರಾಜ್ಯದ ವಾಕ್ಯ ಎಲ್ಲಿಂದ ಬಂದಂತಾಗಿದೆ? ನಾವು ನೋಡುತ್ತೇವೆ ಯೋಹಾನನ ಬರೆದಂಥ ಸುವಾರ್ತೆ 1ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡುತ್ತೇವೆ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವೇ ದೇವರಾಗಿತ್ತು, ಆ ವಾಕ್ಯವೆಂಬುವನು ನರಾವತಾರವೆತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನೆಂಬುದಾಗಿ ನೋಡುತ್ತೇವೆ. ಇವತ್ತು ವಾಕ್ಯದ ಬೀಜವು ಭೂಮಿಗೆ ಬಿದ್ದಲ್ಪಟ್ಟಾಗ ಆ ಬೀಜ ದಾರಿ ಮೊಗ್ಗಲಲ್ಲಿ ಬಿತ್ತು ಎಂಬುದಾಗಿ ನೋಡುತ್ತೇವೆ. ಎಷ್ಟೋ ಜನ ಹೇಳುವಂಥದ್ದು, ಅನೇಕರು ವಾಕ್ಯವನ್ನು ಕೇಳ್ತಾರೆ, ಅವರು ದಾರಿಯ ಮೊಗ್ಗಲಲ್ಲಿ ಬೀಳ್ತಾರೆ. ಪ್ರಿಯರೇ, ಯಾವಾಗ ಒಂದು ಬೀಜ ದಾರಿಯ ಮೊಗ್ಗಲಲ್ಲಿ ಬಿದ್ದಂಥ ಸಮಯದಲ್ಲಿ ಆ ಬೀಜವನ್ನು ಪಕ್ಷಿಗಳು ನೋಡಿದ ತಕ್ಷಣ ಅವು ಎತ್ತುಕೊಂಡು ಹೋಗುವಂಥದ್ದನ್ನು ನಾವು ನೋಡುತ್ತೇವೆ. ಅದೇ ಥರ ಪ್ರಿಯ ವೀಕ್ಷಕರೇ, ಮನುಷ್ಯನ ಜೀವಿತದಲ್ಲಿ
ನಾವು ದಾರಿ ಮೊಗ್ಗಲಲ್ಲಿ ಇವತ್ತು ಬಿದ್ದಿದ್ದೇವೆ ಪ್ರಿಯರೇ. ವಾಕ್ಯವನ್ನು ಸರಿಯಾಗಿ ಕೇಳದೆ, ಆ ಒಂದು ವಾಕ್ಯ ಸರಿಯಾಗಿ ನಮ್ಮ ಮನಸ್ಸಿನಲ್ಲಿ ಆಳವಾಗಿ ಹೋಗದೆ, ನಾವು ಇತರರಿಗೆ ಬೇಡವಾದಂಥ ರೀತಿಯಲ್ಲಿ ಇದ್ದಾಗ ಸೈತಾನ ಬಂದು ನಮ್ಮನ್ನು ಎತ್ತಿಕೊಂಡು ಹೋಗ್ತಾನೆ ಎಂಬುದಾಗಿ ನೋಡುತ್ತೇವೆ. ಯಾಕೆಂದರೆ ಯಾಕೋಬನು ಬರೆದಂಥ ಪತ್ರಿಕೆ 4ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ನೋಡುತ್ತೇವೆ. ಅಲ್ಲಿ ದೇವರ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಪ್ರಿಯರೇ. ಯಾಕೋಬನು ಬರೆದ ಪತ್ರಿಕೆ 4ನೇ ಅಧ್ಯಾಯ 7ನೇ ವಚನ, ಈಗಿರಲಾಗಿ ದೇವರಿಗೆ ಒಳಗಾಗಿರಿ, ಸೈತಾನನನ್ನು ಎದುರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು, ದೇವರ ಸಮೀಪಕ್ಕೆ ಬನ್ನಿರಿ ಎಂಬುದಾಗಿ. ಎಷ್ಟೋ ಸಾರಿ ಯಾವ ರೀತಿಯಲ್ಲಿ ದಾರಿ ಮೊಗ್ಗಲಲ್ಲಿ ಬಿದ್ದಂಥ ಆ ಒಂದು ಬೀಜವನ್ನು ಪಕ್ಷಿಗಳು ಎತ್ತಿಕೊಂಡು ಹೋಯ್ತೋ, ಅದೇ ರೀತಿಯಲ್ಲಿ ನಾವು ಸರಿಯಾಗಿ ವಾಕ್ಯವನ್ನು ಕೇಳಿ ಅದರಂತೆ ನಾವು ನಡೆಯದಿದ್ದರೆ ಎಷ್ಟೋ ಸಾರಿ ನಾವು ಸೈತಾನನ ಶೋಧನೆಗಳಿಗೆ ಒಳಗಾಗ್ತೇವೆ. ಆದುದರಿಂದ ಯಾಕೋಬ 4:7 ಹೇಳಿದಾಗೆ, ಈಗಿರಲಾಗಿ ದೇವರಿಗೆ ಒಳಗಾಗಿರಿ, ಸೈತಾನನನ್ನು ಎದುರಿಸಿರಿ ಎಂಬುದಾಗಿ. ಇವತ್ತು ಸೈತಾನನನ್ನು ಎದುರಿಸಬೇಕಾದ್ರೆ ನಮಗಿರುವಂಥ ಏಕೈಕ ಒಂದು ಆಯುಧ ಎಂಬುದಾಗಿ ನೋಡುವಾಗ ಅದು ದೇವರ ವಾಕ್ಯದ ಖಡ್ಗ ಎಂಬುದಾಗಿ ನಾವು ನೋಡುತ್ತೇವೆ. ಆ ದೇವರ ವಾಕ್ಯದ ಖಡ್ಗವು ಸಜೀವವಾದದ್ದು, ಅದು ಅನೇಕ ವ್ಯಕ್ತಿಯ ಜೀವಿತವನ್ನು ಬದಲಾಯಿಸುವುದು ಎಂಬುದಾಗಿ ನಾವು ಇಬ್ರಿಯರಿಗೆ ಬರೆದಂಥ ಪತ್ರಿಕೆ 4ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ನೋಡ್ತೇವೆ ಪ್ರಿಯರೇ. ಅಂತ ದೇವರ ವಾಕ್ಯಕ್ಕೆ ಒಂದು ಶಕ್ತಿ ಇದೆ ಪ್ರಿಯರೇ. ಹಾಗಾಗಿ ಮೊದಲನೇದಾಗಿ ಆ ಬಿತ್ತುವವನ ಸಾಮ್ಯವನ್ನು ನೋಡುವಾಗ ಕೆಲವು ಬೀಜ ದಾರಿಯ ಮೊಗ್ಗಲಲ್ಲಿ ಬಿತ್ತು ಎಂಬುದಾಗಿ ನೋಡುತ್ತೇವೆ. ಪಕ್ಷಿಗಳು ಅದನ್ನು ಎತ್ತಿಕೊಂಡು ಹೋಗುತ್ತೆ ಎಂಬುದಾಗಿ ನೋಡುತ್ತೇವೆ. ಎಷ್ಟೋ ಜನ ವಾಕ್ಯವನ್ನು ಕೇಳ್ತಾರೆ, ಸೈತಾನನಿಗೆ ತುತ್ತಾಗ್ತಾರೆ, ಅನೇಕ ಸಮಸ್ಯೆಗಳಿಗೆ ಒಳಗಾಗಿ ಇವತ್ತು ಧರ್ಮವನ್ನು ಬಿಡ್ತಾ ಇದ್ದಾರೆ ಪ್ರಿಯರೇ. ಸಭೆಯನ್ನು ಬಿಡುತ್ತಾ ಇರುವಂಥದ್ದನ್ನು ನಾವು ನೋಡುತ್ತೇವೆ. ಪ್ರಿಯ ವೀಕ್ಷಕರೇ, ಈ ವಾಕ್ಯದ ಮೂಲಕವಾಗಿ ಎರಡನೇದಾಗಿ ಬಂಡೆಯ ನೆಲ, ಕೆಲವು ಬೀಜಗಳು ಬಂಡೆ ಮೇಲೆ ಬಿತ್ತು ಎಂಬುದಾಗಿ ನಾವು ನೋಡುತ್ತೇವೆ. ಇದರ ಅರ್ಥ ಏನೆಂಬುದಾಗಿ ನೋಡುವಾಗ ಎಷ್ಟೋ ಜನ ವಾಕ್ಯವನ್ನು ಕೇಳ್ತಾರೆ, ಆದರೆ ಬಂಡೆ ಬಂದು ನಂಬಿಕೆಯ ಒಂದು ಅಸ್ಥಿವಾರವಾಗಿದೆ. ಇವತ್ತು ಕ್ರಿಸ್ತನು ಅನ್ನುವಂಥ ಬಂಡೆ ಮೇಲೆ ನಮ್ಮ ನಂಬಿಕೆಯನ್ನು ಭರವಸೆಯನ್ನು ಇಟ್ಟಂಥ ಸಮಯದಲ್ಲಿ ಆ ಬೀಜ ಎಲ್ಲಿಯ ತನಕ ತೇವಾಂಶ ಇರುತ್ತೆ, ಬಂಡೆ ಮೇಲೆ ಎಲ್ಲಿ ತನಕ ಒಂದು ಮಣ್ಣಿನ ಅಂಶ ಇರುತ್ತೆ, ಅಲ್ಲಿಯ ತನಕ ಮಾತ್ರ ಅದು ಬೆಳೆದು ಒಂದು ಗಿಡವಾಗ್ತದೆ ಪ್ರಿಯರೇ. ಆದರೆ ಬೇರು ಒಳಗಡೆ ಹೋಗಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಅದು ಬಂಡೆ ಆಗಿದೆ ಪ್ರಿಯರೇ. ಇವತ್ತು ದೇವರ ವಾಕ್ಯ ಕ್ರಿಸ್ತನು ಅನ್ನುವಂಥ ಬಂಡೆಯ ಮೇಲೆ ನಾವು ನಿಲ್ಲಬೇಕಾಗಿದೆ. ಆದರೆ ಆ ಒಂದು ಬೀಜವು ಬೇರಿಲ್ಲದ ಕಾರಣ, ಅಂದರೆ ಕ್ರಿಸ್ತನ ಮೇಲೆ ನಂಬಿಕೆ ಇಡದೆ ಅದು ಬೇಗ ಒಣಗಿ ಹೋಗುವಂಥದ್ದನ್ನು ನಾವು ನೋಡುತ್ತೇವೆ. ಇವತ್ತು ನಮ್ಮ ಕ್ರೈಸ್ತ ಜೀವನದಲ್ಲಿ ನಾವು ನೂತನ ಮನಸ್ಸನ್ನು ಹೊಂದಬೇಕಾದರೆ, ದೇವರು ನಂಬಿಗಸ್ತನಾಗಿದ್ದುಕೊಂಡು ಆತನ ಕೃಪೆಯು ನೂತನವಾಗಿ ನಾವು ತೆಗೆದುಕೊಳ್ಳಬೇಕಾದರೆ, ನಾವು ಎರಡನೇದಾಗಿ ಅನೇಕರು ಏನು ಮಾಡ್ತಾರೆ ಅಂದರೆ ಬಂಡೆಯ ನೆಲದ ಮೇಲೆ ಬಿದ್ದಂಥ ಬೀಜಕ್ಕೆ ಸಮಾನವಾಗಿರುವಂಥದ್ದನ್ನು ನೋಡುತ್ತೇವೆ. ಅಂದರೆ ಎಷ್ಟೋ ಸಮಯದಲ್ಲಿ ಕಷ್ಟ ಸಂಕಟಗಳು ಹಿಂಸೆಗಳು ಬಂದಾಗ ಅವರು ಎಡವಿ ಬೀಳುವಂಥದ್ದನ್ನು ನಾವು ನೋಡುತ್ತೇವೆ. ಇದಕ್ಕೆ ಆಧಾರಿತವಾದಂಥ ವಾಕ್ಯ ಪೇತ್ರನು ಬರೆದಂಥ ಮೊದಲನೆಯ ಪತ್ರಿಕೆಯನ್ನು ನಾವು ನೋಡುವುದಾದರೆ 3ನೇ ಅಧ್ಯಾಯ 13ನೇ ವಚನವನ್ನು ನಾವು ನೋಡುವಾಗ ಅಲ್ಲಿ ದೇವರ ವಾಕ್ಯ ಹೇಳುತ್ತೆ ಪ್ರಿಯರೇ. 1 ಪೇತ್ರ 3ನೇ ಅಧ್ಯಾಯ 13ನೇ ವಚನ, ನೀವು ಒಳ್ಳೆಯದನ್ನೇ ಮಾಡುವುದರಲ್ಲಿ ಆಸಕ್ತರಾಗಿದ್ದರೆ ನಿಮಗೆ ಕೇಡು ಮಾಡುವವರು ಯಾರಿದ್ದಾರೆ? ಒಂದು ವೇಳೆ ನೀತಿಯ ನಿಮಿತ್ತವೇ ಬಾಧೆ ಪಟ್ಟರೆ ನೀವು ಧನ್ಯರೇ. ಅವರು ಬೆದರಿಸುವಿಕೆಗೆ ಹೆದರದೆ ಕಳವಳ ಪಡದೆ ಕ್ರಿಸ್ತನನ್ನು ಕರ್ತನೆಂದು ನಿಮ್ಮ ಹೃದಯಗಳಲ್ಲಿ ಪ್ರತಿಷ್ಠೆ ಪಡಿಸಿರಿ. ಕರ್ತನನ್ನು ನಿಮ್ಮ ಹೃದಯಗಳಲ್ಲಿ ಪ್ರತಿಷ್ಠೆ ಪಡಿಸಿಕೊಳ್ಳಿರಿ ಎಂಬುದಾಗಿ ನೋಡುತ್ತೇವೆ. ಪ್ರಿಯ ದೇವ ಜನರೇ, ಕರ್ತನನ್ನು ನಮ್ಮ ಹೃದಯದಲ್ಲಿ ಪ್ರತಿಷ್ಠೆ ಮಾಡಿಕೊಂಡಾಗ ನಾವು ದೇವರಲ್ಲಿ ಆ ನಂಬಿಕೆಯಲ್ಲಿ ಬೇರೂರಿ ನಿಲ್ಲುವುದಕ್ಕೆ ಸಾಧ್ಯ ಎಂಬುದಾಗಿ ನೋಡುತ್ತೇವೆ. ಎಷ್ಟೋ ಜನರು ವಾಕ್ಯವನ್ನು ಕೇಳಿದಾಗ ಈ ಬಂಡೆಯ ನೆಲದ ಮೇಲೆ ಬಿದ್ದಂಥ ಬೀಜಕ್ಕೆ ಸಮಾನವಾಗಿರುತ್ತಾರೆ. ಯಾಕೆಂದರೆ ಅನೇಕ ಕಷ್ಟಗಳು ಬರುವಾಗ ಅವರು ಧೃತಿಯನ್ನು ಗೆಟ್ಟು ಅನೇಕರು ಸಭೆಯನ್ನು ಬಿಡುತ್ತಾ ಇರುವಂಥದ್ದು ನೋಡುತ್ತೇವೆ. ಮೂರನೇದಾಗಿ ಮುಳ್ಳು ಗಿಡಗಳಲ್ಲಿ ಬೀಜವನ್ನು ಬೀಳುವಂಥದ್ದನ್ನು ನೋಡುತ್ತೇವೆ. ಅದನ್ನು ನಾವು ಮತ್ತಾಯನು ಬರೆದ ಸುವಾರ್ತೆ 13ನೇ ಅಧ್ಯಾಯ 22ನೇ ವಚನವನ್ನು ನಾವು ನೋಡುವಾಗ, ಒಬ್ಬನು ವಾಕ್ಯವನ್ನು ಕೇಳಿದಾಗಲೂ ಪ್ರಪಂಚದ ಚಿಂತೆಯು ಐಶ್ವರ್ಯದಿಂದಾಗುವ ಮೋಸವು ಆ ವಾಕ್ಯವನ್ನು ಅಡಗಿಸಿ ಬಿಡುವುದರಿಂದ ಫಲವನ್ನು ಕೊಡದೆ ಇರುತ್ತಾನೆ. ಇವನೇ ಮುಳ್ಳು ಗಿಡಗಳಲ್ಲಿ ಬೀಜ ಬಿದ್ದ ನೆಲವಾಗಿರುವನು ಎಂಬುದನ್ನು ನೋಡುತ್ತೇವೆ.
ಬಿತ್ತುವವನ ಸಾಮ್ಯದಲ್ಲಿ ನೋಡುತ್ತೇವೆ, ಕೆಲವು ಬೀಜ ಮುಳ್ಳು ಗಿಡಗಳಲ್ಲಿ ಬೀಳುತ್ತೆ ಎಂಬುದಾಗಿ ನೋಡುತ್ತೇವೆ. ಅಂದರೆ ನಾವು ನೋಡುತ್ತೇವೆ ಈಗಿನ ಕಾಲದಲ್ಲಿ ಅನೇಕರು ಬೀಜವನ್ನು ಬಿತ್ತುತ್ತಾರೆ, ಅಲ್ಲಿ ಕಳೆಗಳು ಬೆಳೆದಂಥ ಸಮಯದಲ್ಲಿ ಆ ಒಂದು ಒಳ್ಳೆಯ ಬೀಜ ಬೆಳೆದು ಫಲ ಕೊಡುವುದಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಅದರ ಸುತ್ತಲೂ ಕಳೆಗಳು ಆವರಿಸಿಕೊಂಡಿರುತ್ತೆ ಪ್ರಿಯರೇ. ಆ ಕಳೆಗಳಿಂದ ಫಲ ಕೊಡುವಂಥ ಆ ಒಂದು ಗಿಡವೂ ಕೂಡ ಫಲಭರಿತವಾಗದೆ ಅದು ಗೊಡ್ಡು ಆಗಿ ಅದು ಬೆಳೆಯುವಂಥದ್ದನ್ನು ನೋಡುತ್ತೇವೆ. ಎಷ್ಟೋ ಸಾರಿ ಫಲ ಕೊಡದೆ ಅದು ಸರಿಯಾದಂಥ ರೀತಿಯಲ್ಲಿ ಬೆಳಿಲಿಕ್ಕೆ ಸಾಧ್ಯವಾಗುವುದಿಲ್ಲ ಎಂಬುದಾಗಿ ನೋಡುತ್ತೇವೆ. ಅಂದರೆ ಅರ್ಥ, ನಮ್ಮ ಈ ಲೌಕಿಕ ಜೀವನದಲ್ಲಿ ನಾವು ಪ್ರಪಂಚದ ಮಧ್ಯದಲ್ಲಿ ಜೀವಿಸುವಾಗ, ಕ್ರಿಸ್ತನ ನಂಬಿಕೆಯಲ್ಲಿ ದೃಢವಾಗಿ ನಾವು ಜೀವಿಸುವಾಗ ಅಕ್ಕಪಕ್ಕದಲ್ಲಿ ಅನೇಕ ಚಂಚಲತೆ, ಅನೇಕ ಐಶ್ವರ್ಯ ಇವುಗಳೆಲ್ಲ ಇರುವಾಗ ನಾವು ಅದನ್ನು ತೆಗೆದುಹಾಕಬೇಕು ಎಂಬುದಾಗಿ ನೋಡುತ್ತೇವೆ. ಅದಕ್ಕೆ ಪೌಲನು ತಿಮೋಥೆಯನಿಗೆ ಬರೆದಂಥ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ 9ನೇ ವಚನದಲ್ಲಿ ಆತನು ಹೇಳುವಂಥದ್ದು, ದೇವರ ವಾಕ್ಯ ಹೇಳುತ್ತದೆ ಪ್ರಿಯರೇ, ಐಶ್ವರ್ಯವಂತರಾಗಬೇಕೆಂದು ಮನಸ್ಸು ಮಾಡುವವರು ದುಷ್ಪ್ರೇರಣೆ ಎಂಬ ಉರುಳಿನಲ್ಲಿ ಸಿಕ್ಕಿಕೊಂಡು ಬುದ್ಧಿ ವಿರುದ್ಧವಾಗಿಯೂ ಹಾನಿಕರವಾಗಿ ಇರುವ ಅನೇಕ ಆಶೆಗಳಲ್ಲಿ ಬೀಳುತ್ತಾರೆ ಎಂಬುದಾಗಿ ನೋಡುತ್ತೇವೆ. ವಾಕ್ಯವನ್ನು ಕೇಳುತ್ತಾರೆ, ಅನೇಕ ಆಶೆಗಳಿಗೆ ಒಳಗಾಗ್ತಾರೆ ಪ್ರಿಯರೇ. ಅವರೇ ಮುಳ್ಳು ಗಿಡಗಳ ಮಧ್ಯದಲ್ಲಿ ಬಿದ್ದಂಥ ಬೀಜಕ್ಕೆ ಸಮಾನವಾಗಿದ್ದಾರೆ. ಇಲ್ಲಿ ನಾವು ನೋಡ್ತೇವೆ ಪ್ರಿಯ ವೀಕ್ಷಕರೇ, ಆದುದರಿಂದ ಆ ಮುಳ್ಳು ಗಿಡಗಳಲ್ಲಿ ಬಿದ್ದಂಥ ಆ ಬೀಜ ಬೆಳೆಯುತ್ತೆ, ಆದರೆ ಫಲ ಕೊಡುವಂಥ ಸಮಯದಲ್ಲಿ ಅಕ್ಕಪಕ್ಕದಲ್ಲಿದ್ದಂಥ ಆ ಒಂದು ಕಳೆ ಅದನ್ನು ಆವರಿಸಿಕೊಳ್ಳುತ್ತೆ ಎಂಬುದನ್ನು ನೋಡುತ್ತೇವೆ. ಇವತ್ತು ಎಷ್ಟೋ ಜನರು ನಂಬಿಗಸ್ತರಾಗಿ ದೇವರ ಮಕ್ಕಳಾಗಿ ಬೆಳೆಯುತ್ತಾರೆ, ಆದರೆ ಇಲ್ಲಿ ಪೌಲನು ತಿಮೋಥೆಯನಿಗೆ ಹೇಳುವಂಥದ್ದು, ಅನೇಕರು ಹಣದ ಆಶೆಗೆ ಒಳಗಾಗಿ ಅನೇಕರು ಇಂಥ ಆಶೆಗಳು ಮನುಷ್ಯರನ್ನು ಸಂಹಾರ ನಾಶನಗಳಲ್ಲಿ ಮುಳುಗಿಸುತ್ತವೆ. ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಅದರಿಂದ ಏನಾಗಿದ್ದಾರೆ, ಅನೇಕರು ಆತುರಪಟ್ಟು ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ತಿವಿಸಿಕೊಳ್ಳುತ್ತಾರೆ ಎಂಬುದನ್ನು ನೋಡುತ್ತೇವೆ. ಅನೇಕರು ವೇದನೆಗಳಿಗೆ ಒಳಗಾಗಿದ್ದಾರೆ ಪ್ರಿಯರೇ. ಎಷ್ಟೋ ಜನ ಹೇಳ್ತಾರೆ, ನಾನು ಹಿಂದೆ ಕ್ರೈಸ್ತನಾಗಿದ್ದೆ, ಇವಾಗ ನನಗೆ ಕ್ರೈಸ್ತ ಸಭೆಯಲ್ಲಿ ಅಧಿಕಾರ ಬೇಕು, ಕ್ರೈಸ್ತ ಸಭೆಯಲ್ಲಿ ನನಗೆ ಆ ಕಾರ್ಯ ಬೇಕು, ಈ ಕಾರ್ಯ ಬೇಕು ಎಂಬುದಾಗಿ ಎಷ್ಟೋ ಜನ ಹೇಳ್ತಾರೆ. ಆದರೆ ಮೊದಲು ಕೇಳಿದಂಥ ವಾಕ್ಯವನ್ನು ನೀವು ಸರಿಯಾಗಿ ನಂಬಿಕೆಯಾಗಿ ಬೆಳೆಸ್ಕೊಂಡಿದ್ದೀರಾ? ಇದರ ಬಗ್ಗೆ ನೀವು ಯೋಚನೆ ಮಾಡಬೇಕಾಗಿದೆ. ಇವತ್ತು ಹಣ, ಆಸ್ತಿ, ಎಲ್ಲ ಸುಖ ಭೋಗಗಳನ್ನು ಅನುಭವಿಸಿ ಕೇವಲ ಯಾವುದೋ ಒಂದು ಮದುವೆಗೋಸ್ಕರವಾಗಿ, ಮಕ್ಕಳ ಒಂದು ನಾಮಕರಣಕ್ಕೋಸ್ಕರವಾಗಿ ಅಥವಾ ಸತ್ತವರಿಗೆ ಯಾವುದೋ ಒಂದು ಕಾರ್ಯವನ್ನು ಮಾಡುವುದರ ಮೂಲಕವಾಗಿ ಇವತ್ತು ಸಭೆಗೆ ಬಂದು ಅಧಿಕಾರವನ್ನು ಚಲಾಯಿಸುವಂಥದ್ದು. ಅನೇಕರು ಬಂದು ನಾನು ಕ್ರೈಸ್ತ ಧರ್ಮಕ್ಕೆ ಸೇರಿದೆ, ನನಗೆ ಎಲ್ಲ ರೀತಿಯ ಆಶೀರ್ವಾದಗಳನ್ನು ಕೊಡಿರಿ, ನನಗೆ ಸಭೆಯ ಎಲ್ಲ ಕಾರ್ಯಗಳಲ್ಲಿ ನನಗೆ ಸಹಾಯ ಮಾಡಿರಿ ಎಂಬುದಾಗಿ ಕೇಳಿಕೊಳ್ಳುವಂಥದ್ದನ್ನು ನೋಡುತ್ತೇವೆ. ಆದರೆ ಎಷ್ಟೋ ಜನ ವಾಕ್ಯವನ್ನು ಕೇಳಿ ಇಂಥ ಮುಳ್ಳು ಗಿಡಗಳ ಮಧ್ಯದಲ್ಲಿ ವಾಸ ಮಾಡ್ತಾ ಇರ್ತಾರೆ ಪ್ರಿಯರೇ. ಸಮಯ ಬಂದಾಗ ಅವರು ಸಭೆಯನ್ನೇ ಗೊಂದಲದ ಪರಿಸ್ಥಿತಿಗೆ ತೆಗೆದುಕೊಂಡು ಹೋಗುವಂಥದ್ದನ್ನು ನೋಡುತ್ತೇವೆ. ಈಗಿನ ಕಾಲದಲ್ಲಿ ಇಂಥ ಪರಿಸ್ಥಿತಿ ನಡೀತಾ ಇದೆ ಪ್ರಿಯರೇ. ಒಬ್ಬನು ಸಭೆಯಲ್ಲಿ ಇರಬೇಕಾದ್ರೆ ದೇವರಿಗೆ ವಿಧೇಯನಾಗಬೇಕು, ದೇವರ ವಾಕ್ಯಕ್ಕೆ ವಿಧೇಯನಾಗಿರಬೇಕು, ಸಭೆಯಲ್ಲಿರುವಂಥ ನೀತಿ ನಿಯಮಗಳಿಗೆ ವಿಧೇಯನಾಗಿರಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ದೇವರ ವಾಕ್ಯಕ್ಕೆ ವಿಧೇಯನಾಗಿ ನಂಬಿಗಸ್ತನಾಗಿ ಆತನ ವಾಕ್ಯವನ್ನು ಕೇಳಿ ದೃಢವಾಗಿ ಆತನು ಜೀವಿಸುವುದಾದರೆ ದೇವರ ಆಶೀರ್ವಾದವನ್ನು ಪಡೆಯುವುದಕ್ಕೆ ಸಾಧ್ಯ. ಆದರೆ ಇವತ್ತು ಮನುಷ್ಯನ ಜೀವಿತ ಎತ್ತ ಒಂದು ಮಾರ್ಗದಲ್ಲಿ ಹೋಗ್ತಾ ಇದೆ. ನಿಜವಾಗಿ ದುರದೃಷ್ಟಕರವಾದಂಥ ಸಂಗತಿ ಪ್ರಿಯರೇ. ಅನೇಕರು ಪಾಪಮಯವಾದ ಜೀವಿತದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತಾ ಇರುವಂಥದ್ದನ್ನು ನಾವು ನೋಡುತ್ತೇವೆ. ಪ್ರಿಯ ದೇವಜನರೇ, ಮುಂದೆ ನಾವು ನೋಡುತ್ತೇವೆ 4ನೇ ಅಂಶ, ಇವನೇ ಒಳ್ಳೆಯ ನೆಲದ ಬೀಜವಾಗಿರುವನೆಂಬುದಾಗಿ ನಾವು ನೋಡುತ್ತೇವೆ. ನೋಡಿ, ಒಬ್ಬನು ವಾಕ್ಯವನ್ನು ಕೇಳಿ ತಿಳುಕೊಂಡು ಫಲವಂತನಾಗಿ 100ರಷ್ಟಾಗಲಿ 60ರಷ್ಟಾಗಲಿ 30ರಷ್ಟಾಗಲಿ ಫಲವನ್ನು ಕೊಡುತ್ತಾನೆ, ಇವನೇ ಒಳ್ಳೆಯ ನೆಲವಾಗಿರುವನು ಎಂದು ಹೇಳಿದನು. ಎಷ್ಟೋ ಜನರು ವಾಕ್ಯವನ್ನು ಕೇಳುತ್ತಾರೆ, ಆ ವಾಕ್ಯವನ್ನು ಸರಿಯಾಗಿ ಸ್ವೀಕಾರ ಮಾಡಿಕೊಳ್ಳುತ್ತಾರೆ, ಆ ವಾಕ್ಯದ ಪ್ರಕಾರವಾಗಿ ನಡೀತಾರೆ ಪ್ರಿಯರೇ. ಅಂಥವರು ಏನಾಗಿರ್ತಾರೆ ಎಂಬುದಾಗಿ ನೋಡುವಾಗ ಅಂಥವರು ಒಳ್ಳೆಯ ಫಲವನ್ನು ಕೊಡುವಂಥ ವ್ಯಕ್ತಿಗಳಾಗಿರ್ತಾರೆ ಎಂಬುದಾಗಿ ನಾವು ನೋಡುತ್ತೇವೆ. ಯಾಕೆಂದರೆ ಯೋಹಾನನು ಬರೆದಂಥ ಸುವಾರ್ತೆ 15ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ನೋಡುತ್ತೇವೆ, ದೇವರ ವಾಕ್ಯ ಹೇಳುತ್ತೆ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು ಎಂಬುದಾಗಿ. ನಾವು ಯಾವಾಗಲೂ
ದೇವರ ವಾಕ್ಯದಲ್ಲಿ ದೃಢವಾಗಿ ನಿಂತಾಗ ಮಾತ್ರ ನಾವು ಬೇಡಿದಾಗ ದೇವರು ನಮಗೆ ಪ್ರಾರ್ಥನೆಗೆ ಉತ್ತರವನ್ನು ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಯಾಕೆಂದರೆ ಎಷ್ಟೋ ಸಾರಿ ನಾವು ಬೇಡ್ತೇವೆ, ನಮ್ಮ ಪಾಪಗಳು ಅದಕ್ಕೆ ಅಡ್ಡವಾಗಿರುತ್ತೆ ಪ್ರಿಯರೇ, ನಮಗೆ ಸರಿಯಾಗಿ ಫಲ ಸಿಗೋದಿಲ್ಲ. ಯಾಕೆಂದರೆ ನಾವು ಒಂದು ಬೀಜವನ್ನು ಬಿತ್ತಿದಾಗ ಅದು ಚೆನ್ನಾಗಿ ಬೆಳೆಯುತ್ತದೆ, ಅಲ್ಲಿ ಅನೇಕ ಮುಳ್ಳು ಗಿಡಗಳು ಕಳೆಗಳು ಬೆಳೆದಂಥ ಸಮಯದಲ್ಲಿ ಅದು ಬೆಳೀಲಿಕ್ಕೆ ಸಾಧ್ಯವಿಲ್ಲ, ತಾನು ಬೆಳೆಯಲ್ಲ, ಬೆಳೆಯುವುದಂಥ ಗಿಡವನ್ನು ಕೂಡ ಅದು ಬಿಡೋದಿಲ್ಲ. ಅದೇ ರೀತಿಯಾಗಿ ಲೋಕದಲ್ಲಿ ಜನರ ಜೀವಿತವನ್ನು ನಾವು ಉದಾಹರಣೆಯಾಗಿ ತೆಗೆದುಕೊಳ್ಳುವುದಾದರೆ ಎಷ್ಟೋ ಜನ ಪ್ರಾರ್ಥನೆ ಮಾಡ್ತಾರೆ, ದೇವರ ಪ್ರಾರ್ಥನೆಗೆ ಉತ್ತರವನ್ನು ಕೊಡುವುದಿಲ್ಲ. ಯಾಕೆಂದರೆ ಅವರ ಪಾಪ ಅವರಿಗೆ ಕತ್ತಲಾಗಿರುತ್ತೆ ಪ್ರಿಯರೇ. ಆ ಕತ್ತಲೆಯನ್ನು ನಾವು ಹೋಗಲಾಡಿಸಬೇಕಾದ್ರೆ ಕ್ರಿಸ್ತನ ವಾಕ್ಯವನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಪೌಲನು ಎಫೆಸದವರಿಗೆ ಬರೆದಂಥ ಪತ್ರಿಕೆ 5ನೇ ಅಧ್ಯಾಯ 9ನೇ ವಚನದಲ್ಲಿ ಆತನು ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ಅದನ್ನು ಓದುವುದಾದರೆ ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 9ನೇ ವಚನ, ಬೆಳಕಿನವರಂತೆ ನಡೆದುಕೊಳ್ಳಿರಿ. ಹಿಂದೆ ಹೇಳುತ್ತೆ 8ನೇ ವಚನ, ನೀವು ಇಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದೀರಿ, ಆದರೆ ಈಗ ನೀವು ಕ್ರಿಸ್ತನಲ್ಲಿದ್ದು ಬೆಳಕಾಗಿದ್ದೀರಿ. ಬೆಳಕಿನವರಂತೆ ನಡೆದುಕೊಳ್ಳಿರಿ. ನಾವು ಯಾರಂತೆ ನಡೆದುಕೊಳ್ಳಬೇಕು? ಬೆಳಕಿನವರಂತೆ ನಡೆದುಕೊಳ್ಳಬೇಕು. ಬೆಳಕಿನ ಫಲವು ಉಪಕಾರದಲ್ಲಿಯೂ ನೀತಿಯಲ್ಲಿಯೂ ಸತ್ಯದಲ್ಲಿಯೂ ಕಾಣಿಸಿಕೊಳ್ಳುತ್ತಾ ಇದೆ. ಇವತ್ತು ಬೆಳಕಿನ ಫಲವು ಉಪಕಾರದಲ್ಲಿಯೂ. ಇವತ್ತು ಎಷ್ಟೋ ಜನರು ಸಭೆಗೆ ಉಪಕಾರವನ್ನು ಮಾಡ್ತಾ ಇಲ್ಲ, ಸರಿಯಾಗಿ ದಶಮ ಭಾಗದ ಕಾಣಿಕೆಯನ್ನು ಕೊಡ್ತಾ ಇಲ್ಲ. ಅವರಿಗೆ ಕೇವಲ ಅಧಿಕಾರ, ಅಂತಸ್ತು, ಕೇವಲ ಈ ಲೋಕದ ಕಾರ್ಯಗಳು ಮಾತ್ರ ಅವರಿಗೆ ಬೇಕಾಗಿದೆ. ದೇವರಿಗೆ ಅವರು ಕಾಣಿಕೆ ಮೂಲಕವಾಗಿ ಉಪಕಾರವನ್ನು ಸಲ್ಲಿಸ್ತಾ ಇಲ್ಲ, ಅಥವಾ ಸರಿಯಾಗಿ ಸಭೆಗೆ ಬಂದು ಉಪಕಾರವನ್ನು ಕೂಡ ಸಲ್ಲಿಸ್ತಾ ಇಲ್ಲ. ಇಂಥ ಒಂದು ಅನೇಕ ವ್ಯಕ್ತಿಗಳನ್ನು ನಾವು ಅನೇಕ ಸಭೆಗಳಲ್ಲಿ ನಾವು ನೋಡ್ತಾ ಬಂದಿದ್ದೇವೆ ಪ್ರಿಯರೇ. ಇದರಿಂದ ನಿಮ್ಮ ಕುಟುಂಬಗಳಿಗೂ ಆಶೀರ್ವಾದವಿರುವುದಿಲ್ಲ, ನಿಮ್ಮ ಕೆಲಸದಲ್ಲೂ ಆಶೀರ್ವಾದವಿರುವುದಿಲ್ಲ, ನಿಮಗೆ ಯಾವುದೇ ವಿಷಯದಲ್ಲಿ ಕೂಡ ಆಶೀರ್ವಾದವಿರೋದಿಲ್ಲ. ಇಂಥ ಒಂದು ಕೆಟ್ಟ ಆಲೋಚನೆ ನಿಮ್ಮಲ್ಲಿ ಇರುವುದಾದರೆ ದಯಮಾಡಿ ಅದನ್ನು ಬಿಡಿರಿ. ನಿಮ್ಮಲ್ಲಿ ನೂತನ ಮನಸ್ಸನ್ನು ನೀವು ಸರಿಪಡಿಸಿಕೊಳ್ಳಿರಿ, ಕ್ರಿಸ್ತನ ಆಶೀರ್ವಾದವನ್ನು ಹೊಂದಿರಿ. ಆಗ ಕ್ರಿಸ್ತನ ಕೃಪೆ, ಆಶೀರ್ವಾದ ಯಾವಾಗಲೂ ಕೂಡ ನಿಮ್ಮ ಜೊತೆಯಲ್ಲಿ ಇರುವಂಥದ್ದಾಗಿದೆ. ಯಾಕೆಂದರೆ ಉಪಕಾರದಲ್ಲಿಯೂ ನೀತಿಯಲ್ಲಿಯೂ ಸತ್ಯದಲ್ಲಿಯೂ ಕಾಣಿಸಿಕೊಳ್ಳುತ್ತದೆ ಎಂಬುದಾಗಿ ನಾವು ನೋಡುತ್ತೇವೆ. ಕರ್ತನಿಗೆ ಮೆಚ್ಚುಗೆಯಾದದ್ದು ಏನೆಂಬುದನ್ನು ಪರಿಶೋಧಿಸಿ ತಿಳಿದುಕೊಳ್ಳಿರಿ. ಕರ್ತನಿಗೆ ಮೆಚ್ಚುಗೆಯಾದದ್ದು ಏನೆಂಬುದಾಗಿ ಪರಿಶೋಧಿಸಿ ತಿಳಿದುಕೊಳ್ಳಿರಿ. ಯಾವುದು ಅಂತಂದರೆ ದೇವರು ಇಷ್ಟಪಡುವಂಥದ್ದು ನ್ಯಾಯವನ್ನು ಆಚರಿಸುವುದು, ಕ್ರಿಸ್ತನಲ್ಲಿ ವಿಧೇಯರಾಗಿ ಜೀವಿಸುವಂಥದ್ದು, ಪರಿಶುದ್ಧರಾಗಿ ಜೀವಿಸುವಂಥದ್ದು. ಇಷ್ಟನೇ ಹೊರತು ಯೆಹೋವನು ನಮ್ಮಿಂದ ಏನನ್ನು ಕೇಳುವುದಿಲ್ಲ ಪ್ರಿಯರೇ. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮದ ಮೂಲಕವಾಗಿ ಇವತ್ತು ನೀವು ಕ್ರಿಸ್ತನಲ್ಲಿ ಆ ಭರವಸೆ, ನಂಬಿಕೆಯನ್ನು ಇಟ್ಟಾಗ ದೇವರು ನಂಬಿಗಸ್ತನಾಗಿದ್ದನು. ಆತನ ಕೃಪೆಯು ಯಾವಾಗಲೂ ಕೂಡ ನೂತನವಾಗಿರುವಂಥದ್ದಾಗಿದೆ. ಇವತ್ತು ಆ ಕ್ರಿಸ್ತನ ಕೃಪೆಯನ್ನು ನಾವು ಪಡೆದುಕೊಳ್ಳಬೇಕಾದರೆ ಕ್ರಿಸ್ತನ ಮಾರ್ಗದಲ್ಲಿ ಜೀವಿಸಬೇಕು. ಪೌಲನಿಗೆ ದೇವರು ಹೇಳಿದಂಥ ಮಾತು, ನನ್ನ ಕೃಪೆಯೇ ನಿನಗೆ ಸಾಕು ಎಂಬುದಾಗಿ. ಇವತ್ತು ಆ ಒಂದು ಕೃಪೆ ಅನ್ನುವಂಥದ್ದು ಇದ್ದಾಗ ನಾವು ಎಲ್ಲವನ್ನ ನಾವು ಜಯಿಸುವುದಕ್ಕೆ ಸಾಧ್ಯ. ಯಾವ ರೀತಿಯಲ್ಲಿ ಕೆಲವು ಬೀಜ ದಾರಿ ಮೊಗ್ಗಲಲ್ಲಿ ಬಿತ್ತು, ಅದು ಕೂಡ ಪ್ರಯೋಜನವಾಗಲಿಲ್ಲ. ಬಂಡೆಯ ನೆಲದ ಮೇಲೆ ಇತ್ತು, ಅದು ಕೂಡ ಪ್ರಯೋಜನವಾಗಲಿಲ್ಲ. ಮುಳ್ಳು ಗಿಡಗಳಲ್ಲಿ ಬಿತ್ತು, ಅದು ಕೂಡ ಪ್ರಯೋಜನವಾಗಲಿಲ್ಲ. ಆದರೆ ಒಳ್ಳೆಯ ನೆಲದ ಮೇಲೆ ಬಿದ್ದಂಥ ಬೀಜವು ಒಳ್ಳೆಯ ಫಲವನ್ನು ಕೊಡ್ತು ಎಂಬುದಾಗಿ ನೋಡುತ್ತೇವೆ. ಈ ಗುಂಪಿನಲ್ಲಿ ನಾವು ಏನಾಗಿದ್ದೇವೆ ಇದರ ಬಗ್ಗೆ ತಿಳಿದುಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯ. ಒಂದು ವೇಳೆ ನಾವು ತಪ್ಪಾದ ಮಾರ್ಗದಲ್ಲಿ ಹೋಗ್ತಾ ಇದ್ರೆ ನಮ್ಮನ್ನು ನಾವು ಸರಿಪಡಿಸಿಕೊಂಡು ಒಳ್ಳೆಯ ಜೀವವುಳ್ಳ ವಾಕ್ಯದ ನೈಜತೆಯನ್ನು ತಿಳಿದುಕೊಂಡು ಆ ಮಾರ್ಗದಲ್ಲಿ ಹೋಗೋಣ. ಹೀಗಾಗುವಾಗೆ ದೇವರು ತಾನೇ ತನ್ನ ಪವಿತ್ರಾತ್ಮನ ಮೂಲಕವಾಗಿ ನಮ್ಮನ್ನು ಸ್ಥಿರಪಡಿಸಿ ಬಲಪಡಿಸಿ ಕಾಪಾಡಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ವಾಕ್ಯವನ್ನು ಕೇಳಿದಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ಒಳ್ಳೆಯ ನೆಲದ ಮೇಲೆ ಬಿದ್ದಂಥ ಬೀಜಕ್ಕೆ ಸಮಾನವಾಗಿದ್ದುಕೊಂಡು ನಿನ್ನ ನೀತಿಯ ಮಾರ್ಗದಲ್ಲಿ ಪ್ರತಿಯೊಬ್ಬರು ಜೀವಿಸಲಿಕ್ಕಾಗುವಂತೆ ಮಹತ್ತರವಾದಂಥ ಕೃಪೆಯನ್ನು ಪ್ರತಿಯೊಬ್ಬರಿಗೂ ದಯಪಾಲಿಸಿಕೊಡಬೇಕೆಂದು ನಜರೇತಿನ ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ತಂದೆಯೇ. ಆಮೇನ್. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮದ ಮೂಲಕವಾಗಿ ಪ್ರಾರ್ಥನಾ ಬೇಡಿಕೆ ಇರುವುದಾದರೆ ಈ ಕೆಳಕಂಡ ದೂರವಾಣಿಯ ಸಂಖ್ಯೆಗೆ ತಾವು ದಯಮಾಡಿ ಕರೆ ಮಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.